हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 25ನೇ ಅಧ್ಯಾಯದ 61ನೇ ಶ್ಲೋಕ. ತಮನ್ವಗಾದ್ಯುಧಾನಃ ಸುಧನ್ವಾ ವಿದ್ರಾವಯನ್ ಧಾರ್ತರಾಷ್ಟ್ರಸ್ಯ ಸೇನಾಂ ತಮಭ್ಯಯಾತ್ ಸೌಮದತ್ತಿಸ್ತಯೋಶ್ಚ ಸುಯುದ್ಧಮಾಸೀತ್ ಅತಿಭೈರವಾಸ್ತ್ರಂ. ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಅರ್ಜುನನು ಕೂಡ 25,000 ರಥಿಕರನ್ನ ಸಂಹಾರ ಮಾಡಿದ್ರು ಹಾಗೆ ಅಂತ. ಅದಾದ ಮೇಲೆ ಆ ಅರ್ಜುನನ್ನು ಸುಧನ್ವಾ ಅಂದ್ರೆ ಅನುಸರಿಸಿ ಯುಯುಧಾನ ಅಂದ್ರೆ ಸಾತ್ಯಕಿ ಬಂದ. ಧಾರ್ತರ ಅಂದ್ರೆ ಅರ್ಜುನ ಮತ್ತು ಸಾತ್ಯಕಿ ಇಬ್ಬರೂ ಸೇರಿ ಧಾರ್ತರಾಷ್ಟ್ರಸ್ಯ ಸೇನಾಂ ವಿದ್ರಾವಯನ್ ಆ ಕೌರವರ ಸೈನ್ಯವನ್ನ ಓಡಿಸಿದ್ರು ಅಂತ. ಅದಾದ್ಮೇಲೆ ಸೌಮದತ್ತಿ ಅಂದ್ರೆ ಭೂರಿಶ್ರವ ತಂ ಸಾತ್ಯಕಿಂ ಅಭ್ಯಯಾತ್. ಭೂರಿಶ್ರವನಿಗೂ ಸಾತ್ಯಕಿಗೂ ಯುದ್ಧ ಆಗ್ತದೆ. ತಯೋಹೋ ಅತಿ ಭೈರವಾಸ್ತ್ರಂ ಅತಿಶಯೇನ ಭೈರವಾಣಿ ಭಯಂಕರಾಣಿ ಅಸ್ತ್ರಾಣಿ, ಭಯಂಕರವಾದ ಅಸ್ತ್ರಗಳನ್ನೆಲ್ಲ ಪ್ರಯೋಗಿಸಿ ಆ ಸಾತ್ಯಕಿ ಮತ್ತು ಭೂರಿಶ್ರವ ಅವರು ಯುದ್ಧವನ್ನು ಮಾಡಿದರು ಅಂತ ಹೇಳ್ತಾರೆ. ಪುತ್ರಾನ್ ದಶಾಸ್ಯಾಸು ನಿಹತ್ಯ ವೀರಃ ಸಾತ್ಯಕೆ ಸೌಮದತ್ತಿ ಸಕಾಶೆ ಸಮರ್ದಯಾಮಾಸ ಶರೀರಧಾರಣೆ ಶರೈರುಭೌತೌ ವಿರಥೌ ಚ ಚಕ್ರತುಃ. ಆ ಸೌಮದತ್ತಿ ಅಂದ್ರೆ ಭೂರಿಶ್ರವ ಮತ್ತು ಸಾತ್ಯಕಿ ಅವರಿಬ್ಬರ ಮಧ್ಯ ಆದ ಯುದ್ಧದಲ್ಲಿ ಸಾತ್ಯಕೇಹೇ ದಶಸಂಖ್ಯಾಕಾನ್ ಪುತ್ರಾನ್, ಸಾತ್ಯಕಿಯ 10 ಜನ ಮಕ್ಕಳಿದ್ರು. ಆ 10 ಜನ ಮಕ್ಕಳನ್ನು ಕೂಡ ಸಂಹಾರ ಮಾಡಿಬಿಡ್ತಾರೆ. ಶರೈಹಿ ಸಮರ್ದಯಾಮಾಸ ಪೀಡೆಯಾಮಾಸ ಸಾತ್ಯಕಿ 10 ಜನರನ್ನು ಕೊಂದು ಆ ಸಾತ್ಯಕಿಯನ್ನು ಕೂಡ ಚೆನ್ನಾಗಿ ಹಿಂಸೆಯನ್ನು ಕೊಟ್ಟ ಭೂರಿಶ್ರವ ಹಾಗೆ ಅಂತ. ತೌಭೌ ಅನ್ಯೋನ್ಯಂ ವಿರಥೌ ಚಕ್ರತು. ಆದ ಮೇಲೆ ಇಬ್ಬರು ಪರಸ್ಪರ ತಮ್ಮ ರಥಗಳನ್ನು ಯುದ್ಧದಲ್ಲಿ ಕಳ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಅಥಾಸಿ ಪಾಣಿಂ ಯುಯುಧಾನಮಾಶು ಮಹಾಸಿ ಹಸ್ತೇನ ಚ ಸೌಮದತ್ತಿನ ಆಸಾದಿತಂ ವೀಕ್ಷ್ಯ ರಥಂ ಸ್ವಕೀಯಂ ಆರೋಪಯಾಮಾಸ ಸುತೋನಿಲಸ್ಯ. ಒಂದು ಖಡ್ಗವನ್ನ ಹಿಡ್ಕೊಂಡು ಯುಯುಧಾನ ಅವನು ಸಾತ್ಯಕಿ ಯುದ್ಧ ಮಾಡ್ತಾ ಇರುವಾಗ ಮಹಾಖಡ್ಗ ಹಸ್ತೆ ಯಸ್ಯ ತೇನ ಸೌಮದತ್ತಿನ ಆಸಾದಿತಂ ಪ್ರಾಪ್ತಂ ವೀಕ್ಷ್ಯ ಯುಯುಧಾನನು ಕೂಡ ಒಂದು ಖಡ್ಗವನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅದನ್ನ ಭೀಮಸೇನ ದೇವರು ನೋಡ್ತಾರೆ. ಅನಿಲಸ್ಯ ಸುತಃ ವಾಯುದೇವರ ಮಗನಾದ ಭೀಮನನ್ನು ನೋಡಿ ಆಶು ಸ್ವಕೀಯಂ ರಥಂ ಆರೋಪಯಾಮಾಸ, ಆ ಸಾತ್ಯಕಿಯನ್ನ ತನ್ನ ರಥದಲ್ಲಿ ಕುಡಿಸ್ಕೋತಾ ಇದ್ದಾರೆ ಭೀಮಸೇನ ದೇವರು. ಸುಯೋಧನ ಸೌಮದತ್ತಿಂ ಸ್ವಕೀಯ ರಥೇ ವ್ಯವಸ್ಥಾಪ್ಯ ಚ ಭೀಮಸೇನಾತ್ ಅಪಾದ್ರವತ್ ವಾಸವಿರ್ ಭೀಷ್ಮಮಾಜೌ ಸಮಾಸಸಾಧಾಶು ಮಹೇಂದ್ರಕಲ್ಪಃ. ಯಾವಾಗ ಸಾತ್ಯಕಿಯನ್ನ ಭೀಮಸೇನ ದೇವರ ರಥದಲ್ಲಿ ಕುಳಿಸಿ
ಕುಳ್ಳಿರಿಸಿ ಕರ್ಕೊಂಡೋದ್ರು. ಆಗ ಆ ಸೋಮದತ್ತಿ ಅಂದ್ರೆ ಭೂರಿಶ್ರವನನ್ನ ದುರ್ಯೋಧನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ಭೀಮಸೇನ ದೆಸೆಯಿಂದ ಸೋಮದತ್ತಿ ಭೂರಿಶ್ರವನನ್ನ ದುರ್ಯೋಧನ ಕಾಪಾಡಿದ, ಅಂದ್ರೆ ಪಲಾಯನ ಮಾಡಿಸ್ಬಿಟ್ಟ. ಮಹೇಂದ್ರ ಕಲ್ಪ ಅಂದ್ರೆ ಇಂದ್ರತುಲ್ಯನಾದ ಅರ್ಜುನ, ಅಂದ್ರೆ ಇಂದ್ರನ ಅವತಾರ ಅರ್ಜುನ, ಆ ಯುದ್ಧದಲ್ಲಿ ಭೀಷ್ಮಂ ಆಶು ಸಮಾಸದತ್, ಭೀಷ್ಮರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಅರ್ಜುನ ಮತ್ತು ಭೀಷ್ಮ ಅವರ ಯುದ್ಧ ಪ್ರಾರಂಭ ಆಗ್ತದೆ. ಉಭೌ ಚ ತಾವಸ್ತ್ರ ವಿದಾಂ ಪ್ರಬರ್ಹೌ ಮಹಾಶಿ ವಿಷ ಸನ್ನಿಕಾಶೈಃ ತತಕ್ಷತುರ್ನಾಕ ಸದಾಂ ಸಮಕ್ಷಂ ಮಹಾಬಲೌ ಸಂಯತಿ ಜಾತದರ್ಪೌ. ಅಸ್ತ್ರವಿದಾಂ ಪ್ರಬರ್ಹೌ, ಇಬ್ಬರು ಎಂತವರು ಅಂದ್ರೆ ಅಸ್ತ್ರವಿದ್ಯೆಯಲ್ಲಿ ಭಾರಿ ಶ್ರೇಷ್ಠ ಇಬ್ಬರು ಕೂಡ. ಅಂತವರು ಯುದ್ಧದಲ್ಲಿ ಜಾತದರ್ಪೌ, ಉತ್ಪನ್ನ ಗರ್ವವು ಹಾಗೆ ಅಂತ ಬರೀತಾರೆ. ಗರ್ವದಿಂದ ಇಬ್ರು ಕೂಡ ಮಹಾಬಲಿಷ್ಠರು, ಮಹಾಬಲದಿಂದ ಯುದ್ಧವನ್ನು ಮಾಡಿದರು. ಅಂದ್ರೆ ಮಹಾಶಿ ವಿಷ ಸನ್ನಿಕಾಶೈಹಿ ಮಂತ್ರೌಷಧೈಹಿ ಅಪಿ ಅನಿವಾರ್ಯ. ಅಸ್ತ್ರಗಳು ಹೇಗಿತ್ತು ಅಂದ್ರೆ ಮಂತ್ರ ಔಷಧಿಗಳಿಂದಲೂ ಕೂಡ ಅನಿವಾರ್ಯ ಆಗದೇ ಇರುವಷ್ಟು ಆಶೀ ವಿಷಃ, ಭಾರೀ ವಿಷಮಯವಾದ ಸರ್ಪ, ಅಂತಹ ಸರ್ಪಗಳಿಂದ ಸನ್ನಿಕಾಶೈಹಿ ಸದೃಶೈಹಿ, ಸರ್ಪದಂತೆ ಇದ್ದ ಶರಗಳು. ಸರ್ಪ ಹೇಗಿತ್ತಂದ್ರೆ ಆ ಬಾಣ ಹೇಗಿತ್ತಂದ್ರೆ ಸರ್ಪದಂತೆ ಇತ್ತಂತೆ. ಮಂತ್ರ ಔಷಧಿಗಳಿಂದ ಪರಿಹಾರ ಮಾಡ್ಲಿಕ್ಕಾಗದೇ ಇರುವ ಒಂದು ಸರ್ಪಗಳು ಹೇಗೋ ಅದೇ ರೀತಿಯಾಗಿ ಬಾಣಗಳು ಕೂಡ ಏಟು ಬಿದ್ದರೆ ಸಾಕು, ಮಂತ್ರ ಔಷಧಿಗಳಿಂದ ಏನು ಪರಿಹಾರ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಭಾರಿ ತೀಕ್ಷ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಬಾಣಗಳಿಂದ ನಾಕಸದಾಂ ಅಂದ್ರೆ ದೇವಾನಾಂ ಅಪರೋಕ್ಷಂ ಯಥಾಸ್ಯ, ದೇವತೆಗಳು ಕೂಡ ಅವರನ್ನ ನೋಡ್ತಾ ಇದ್ದಾರಂತೆ. ಭೀಷ್ಮ ಮತ್ತು ಅರ್ಜುನರ ಯುದ್ಧವನ್ನು ನೋಡ್ತಾ ಇದ್ದಾರೆ. ಅಂತಹ ಭಯಂಕರವಾದ ಯುದ್ಧ ಆಯಿತು ಅಂತ. ಸ್ವಬಾಹುವೀರ್ಯೇನ ಜಿತಸ್ಸ ಭೀಷ್ಮಃ ಕಿರೀಟಿನಾ ಲೋಕ ಮಹಾರಥೇನ ಸೇನಾಮಪಾಹೃತ್ಯ ಯಯೋ ನಿಶಾಯ ಆಸಾದಿತಾಯಾಮಥ ಪಾಂಡವಾಶ್ಚ. ಮಹಾರಥಿಕನಾದ ಅರ್ಜುನನಿಂದ ಸ್ವಬಾಹುವೀರ್ಯೇನ ತನ್ನ ಬಾಹುವೀರ್ಯದಿಂದ ಭೀಷ್ಮ ಜಿತಃ, ಭೀಷ್ಮರು ಸೋಲ್ತಾರೆ. ಅದಲ್ಲಿ ಅರ್ಜುನನಿಂದ ಭೀಷ್ಮರು ಸೋಲ್ತಾರೆ. ನಿಶಾಯಾಮ್ ಆಸಾದಿತಾಯಾಮ್, ರಾತ್ರಿ ಹೊತ್ತು ಆಯಿತು. ಅದರಿಂದ ಸೇನಾಂ ಅಪಾಹೃತ್ಯ ಯಯೋ, ಸೇನೆಯನ್ನ ಉಪಸಂಹಾರ ಮಾಡಿಕೊಂಡು ಭೀಷ್ಮರು ಹೊರಟು ಹೋದಾಗ ಪಾಂಡವಾಶ್ಚ ಯಯುಹು, ಪಾಂಡವರು ಕೂಡ ಶಿಬಿರಕ್ಕೆ ವಾಪಸ್ ಬಂದರು ಅಂತ ಹೇಳ್ತಾ ಇದ್ದಾರೆ. ತತಃ ಪರೇದ್ಯುಃ ಪುನರೇವ ಭೀಷ್ಮೌ ಪುರಸ್ಕೃತ್ಯ ಸಮೀಯತುಸ್ತೆ ಸೇನೆ ತದಾ ಸಾರಥಿಹೀನಮಾಶು ಭೀಷ್ಮಂ ಕೃತ್ವಾ ಮಾರುತಿರಭ್ಯಯಾತ್ ಪರಾನ್ ನಿಪಾತಿತಾಸ್ತೇನ ರಥೇ ಭವಾಜಿನಃ ಅವಶಿಷ್ಟಾ ಸಮಸ್ತಾಃ. ತತಃ ಪರೇದ್ಯುಃ, ಮಾರನೇ ದಿವಸ ಸೇನೆ ಆ ಯುದ್ಧದಲ್ಲಿ ಭೀಷ್ಮರ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರಿಗೂ ಭೀಷ್ಮರಿಗೂ ಯುದ್ಧ. ಆ ಕಾಲದಲ್ಲಿ ಭೀಮಸೇನ ದೇವರು ಭೀಷ್ಮಂ ಆಶು ಸಾರಥಿಹೀನಂಚ ಕೃತ್ವ, ಭೀಮಸೇನ ದೇವರು ಕೂಡಲೇ ಸಾರಥಿ ಇಲ್ಲದವರನ್ನಾಗಿ ಮಾಡಿ, ಅಂದ್ರೆ ಭೀಷ್ಮಾಚಾರ್ಯರ ರಥದ ಸಾರಥಿ ಅವನನ್ನ ನಾಶ ಮಾಡಿ ಪರಾನ್ ಶತ್ರು ಅಭ್ಯಯಾತ್, ಶತ್ರುಗಳನ್ನ ಓಡಿಸಿದರು ಅಂತ. ತೇನ ಭೀಮೇನ ರಥಾಹ ಇಭಾಹ ಗಜಾಹ ವಾಜಿನಃ ಅಶ್ವಾಹ ಯೇಷಾಂ ತೇ ತಥಾ ರಥಾದಿಮಂತಹ ವೀರಾಹ ನಿಪಾತಿತಾಹ. ಆ ಭೀಮಸೇನ ದೇವರಿಂದ ರಥದಲ್ಲಿ ಕುಳಿತವರು, ಆನೆಯಲ್ಲಿ ಕುಳಿತವರು, ಕುದುರೆಯಲ್ಲಿ ಕುಳಿತವರು ಎಲ್ಲರೂ ಕೂಡ ಬೀಳಿಸಿದರು, ಅವರೆಲ್ಲರೂ ಕೂಡ ಬಿದ್ದೋದ್ರು ಅಂತ ಹೇಳ್ತಾ ಇದ್ದಾರೆ. ರಥಾದಿಮಂತಹ ವೀರಃ, ರಥಾದಿಗಳಲ್ಲಿ ಇದ್ದ ವೀರರೆಲ್ಲರೂ ಕೂಡ ನಿಪಾತಿತಾಹ ಅಂದ್ರೆ ಹತಾಹ, ಸಂಹರಿಸಲ್ಪಟ್ಟರು.
ಅವಶಿಷ್ಟಾಹ ಸಮಸ್ತಾಹ ಪ್ರದುದ್ರುವು, ಉಳಿದವರೆಲ್ಲ ಶಿಬಿರಕ್ಕೆ ವಾಪಸ್ ಓಡಿ ಹೋದರು ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನಾದ್ಯೇಷು ಪರಾಜಿತೇಷು ಭೀಷ್ಮದ್ರೋಣದ್ರೌಣಿ ಪುರಸ್ಸರೇಷು ಮಹಾಗಜಸ್ಥೋ ಭಗದತ್ತ ಆಗಾತಾಯನ್ ಬಾಣಾನ್ ಭೀಮಸೇನೆ ಅಮುಚಚ್ಚ. ಈ ರೀತಿಯಾಗಿ ದುರ್ಯೋಧನ ಮೊದಲಾದ ಎಲ್ಲರೂ ಕೂಡ ಆ ಭೀಮಸೇನ ದೇವರ ಜೊತೆಗೆ ಯುದ್ಧ ಮಾಡಿ ಸೋತೋದು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದ್ರೋಣಿ, ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಕೂಡ ಸೋತೋದು ಭೀಮಸೇನ ದೇವರ ಮುಂದೆ. ಆಗ ಮಹಾಗಜದಲ್ಲಿ ದೊಡ್ಡ ಆನೆ ಸುಪ್ರತೀಕ ಅಂತ ಒಂದು ಆನೆ, ಸುಪ್ರತೀಕ ಅದು ಭಾರಿ ವಿಶಿಷ್ಟವಾದ ಕುಬೇರನ ಆನೆ. ಅದನ್ನ ಪಡಿಬೇಕು ಅಂತಾನೆ ಭೂಮಿಯಲ್ಲಿ ಬಂದವ ಅವನು. ಆ ಆನೆಯಲ್ಲಿ ಕುಳಿತವನಾಗಿ ಭೀಮಸೇನೇನ ಬಾಣಾನ್ ಮುಮೋಚ, ಭೀಮಸೇನೇ ಬಾಣಾನ್ ಮುಮೋಚ, ಭೀಮಸೇನ ದೇವರಲ್ಲಿ ಆ ಭಗದತ್ತ ಬಾಣಗಳನ್ನು ಸುರಿಸ್ತಾನೆ. ತೇನಾತಿ ವಿದ್ಯೆ ಭೀಮಸೇನೇಸ್ಯ ಪುತ್ರ ಉದ್ಯಚ್ಛಮಾನಂ ಪಿತರಂ ನಿವಾರ್ಯ ಘಟೋತ್ಕಚೋಭ್ಯದ್ರವದಾಶು ವೀರಃ ಸ್ವಮಾಯಯ ಅಸ್ತಿ ಚತುಷ್ಟಯಸ್ಥಃ. ಈ ರೀತಿಯಾಗಿ ಭಗದತ್ತನಿಂದ ಭೀಮಸೇನೆ ಅತಿವಿದ್ಯೆ ತಾಡಿತೆ ಸತಿ, ಭೀಮಸೇನ ದೇವರಿಗೆ ಆ ಬಾಣದ ಏಟಾಯಿತು. ಆಗ ಭೀಮಸ್ಯ ಪುತ್ರ, ಭೀಮಸೇನ ದೇವರ ಮಗನಾದ ಘಟೋತ್ಕಚ, ಹಿಡಿಂಬಿಯಲ್ಲಿ ಹುಟ್ಟಿದವ, ಭೀಮಾ ಹಿಡಿಂಬಿಯಲ್ಲಿ ಹುಟ್ಟಿದವರು ಘಟೋತ್ಕಚ, ಅವರು ಬರ್ತಾರೆ. ಉದ್ಯಚ್ಛಮಾನಂ ಯೋದ್ಧುಂ ಪ್ರಯತಮಾನಂ ಪಿತರಂ ನಿವಾರ್ಯ, ತಂದೆಯನ್ನ ಬಿಡಿಸಿ ನಾನು ಇವನನ್ನ ಭಗದತ್ತನನ್ನ ನೋಡ್ಕೋತೀನಿ ಅಂತ ಘಟೋತ್ಕಚ ಹೇಳ್ತಾರೆ. ಸರಿ ಅಂತ ಭೀಮಸೇನ ದೇವರು ಬಿಡ್ತಾರೆ. ಘಟೋತ್ಕಚ ಮತ್ತು ಭಗದತ್ತನಿಗೆ ಯುದ್ಧ ಆಗ್ತದೆ. ಸ್ವಮಾಯಯ ಹಸ್ತಿ ಚತುಷ್ಟಯಸ್ಥಃ, ಸ್ವಯಮೇವ ಹಸ್ತಿ ಚತುಷ್ಟಯಂ ಭೂತ್ವ, ತಾನೇ 4 ಆನೆಯನ್ನ ಸೃಷ್ಟಿ ಮಾಡಿ 4 ಆನೆ ಮೇಲೆ ತಾನೇ ಕೂತವನಾಗಿ. ನೋಡಿ, ಅವನು ಸುಪ್ರತೀಕ ಎನ್ನುವ ಒಂದು ಆನೆಯಲ್ಲಿ ಬಂದ್ರೆ ಮಾಯಾವಿದ್ಯೆಯಿಂದ 4 ಆನೆಯನ್ನು ಮಾಡಿ ತಾನು ಕೂಡ 4 ರೂಪವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡಿದಂತೆ ಘಟೋತ್ಕಚ. ತತ್ರ ಸನ್ ಅಭ್ಯದ್ರವತ್, ಅಲ್ಲಿದ್ದವ್ರನ್ನೆಲ್ಲ ಓಡಿಸಿ ಭಗದತ್ತನ ಹತ್ರ ಹೋಗ್ತಾ ಇದ್ದಾರೆ ಘಟೋತ್ಕಚ. ವೈಷ್ಣವಾಸ್ತ್ರಂ ಭಗದತ್ತ ಸಂಸ್ಥಂ ವಿಜ್ಞಾಯ ವಿಷ್ಣೋರ್ವರತೋ ವಿಶೇಷತಃ ಅಮೋಘಮನ್ಯತ್ರ ಹರೇರ್ಮರುತ್ಸುತಃ ಪುತ್ರೇ ಯಾತೆ ನ ಸ್ವಯಂ ಅಭ್ಯಧಾವತ್. ಭಗದತ್ತನ ಹತ್ರ ಒಂದು ವಿಶಿಷ್ಟವಾದ ವೈಷ್ಣವಾಸ್ತ್ರ ಇತ್ತು. ವಿಷ್ಣುವೇ ದೇವತೆಯಾಗಿ ಇರತಕ್ಕ ಒಂದು ಅಸ್ತ್ರ, ಅಂತಹ ವೈಷ್ಣವಾಸ್ತ್ರ ಅದು ಭಗದತ್ತನಲ್ಲಿ ಇತ್ತು. ಇಲ್ಲಿ ಏನ್ ಪ್ರಶ್ನೆ ಬರ್ತದಂದ್ರೆ, ಘಟೋತ್ಕಚನಿಂದ ಭೀಮಸೇನ ದೇವರು ನಿಲ್ಲಿಸಲ್ಪಟ್ರು. ಘಟೋತ್ಕಚ ಏನ್ ಹೇಳಿದ, ನಾನು ಯುದ್ಧ ಮಾಡ್ತೇನೆ, ನೀನು ಹೋಗು ಹಾಗೆ ಅಂತ ಘಟೋತ್ಕಚ ಹೇಳಿದಾಗ, ಭೀಮಃ ಕಥಂ ಭಗದತ್ತಂ ಪರಿತ್ಯಕ್ತವಾನ್, ಭೀಮಸೇನ ದೇವರು ಭಗದತ್ತನನ್ನು ಹೇಗೆ ಬಿಟ್ರು? ಅಲ್ಲೇ ಮುಗಿಸ್ಬೇಕಾಗಿತ್ತು ಭಗದತ್ತನ ಕಥೆಯನ್ನ, ಘಟೋತ್ಕಚನ ಹತ್ರ ಯಾಕೆ ಬಿಟ್ರು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಮರುತ್ಸುತಃ ಭೀಮಃ ಭಗದತ್ತ ಸಂಸ್ಥಂ, ಆ ಭಗದತ್ತನಲ್ಲಿ ಇರತಕ್ಕ ವೈಷ್ಣವಾಸ್ತ್ರ, ಅದು ವರಾಹದೇವರು, ಭೂವರಾಹದೇವರು ಅನುಗ್ರಹ ಮಾಡಿ ಕೊಟ್ಟಿರತಕ್ಕ ಒಂದು ಅಸ್ತ್ರ. ಅದು ಎಂಥದ್ದು, ಅಮೋಘವಾದದ್ದು. ಅದು ಪ್ರಯೋಗ ಮಾಡಿದರೆ ಸಾಯಲೇಬೇಕು ಅಂತಹ ಅಮೋಘವಾದ ಅಸ್ತ್ರ ಅದು. ಆ ವೈಷ್ಣವಾಸ್ತ್ರಂ ವಿಜ್ಞಾಯ, ಅದು ಭಗದತ್ತನ ಹತ್ರ ಇದೆ ಅಂತ ತಿಳಿದು ಪುತ್ರೇ ಘಟೋತ್ಕಚೆ ಯಾತೆ ಸತಿ ಸ್ವಯಂ ನಾಭ್ಯದಾವತ್. ಸರಿ ಅಂತ ಮಗ ಹೋಗ್ತಾನೆ ಅಂತ ಹೇಳಿದಾಗ ತಾನು ಹೋಗದೆ ಮಗನನ್ನೇ ಕಳಿಸಿದ್ರು, ತಾವು ಮುಂದೆ ಹೋಗ್ಲಿಲ್ಲ ಅಂತ ಇಷ್ಟು ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ,
ಆ ಒಂದು ಭಗದತ್ತನನ್ನ ಎದುರಿಸ್ಲಿಕ್ಕಾಗದೆ ಭೀಮಸೇನ ದೇವರು ಹಿಂದೆ ಹಾಕಿದ್ರಾ, ಘಟೋತ್ಕಚನನ್ನ ಕಳಿಸಿದ್ರಾ ಅಂತ ಒಂದು ಶಂಕೆ ಬರ್ತದೆ. ಅದಕ್ಕೆ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.